ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಕೆಲವೊಂದು ಸ್ವಲ್ಪ ಶಾಪಿಂಗ್ ಇತ್ತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಹಾಗೆ ಲೋಕಲಲ್ಲೇ ಹೋಗಿ ತೊಗೊಂಬರೋಣ ಅಂತ. ಬಟ್ ಸಿಗುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ ಅಂದ್ಕೊಂಡು ಹೋದ್ವಿ. ಹಾಗೆ ಸಿಗಲೂ ಇಲ್ಲ. ತುಂಬ ಅಂಗಡಿಗಳೆಲ್ಲ ಕ್ಲೋಸ್ ಇತ್ತು ಅವತ್ತು ಭಾನುವಾರ ಆಗಿದ್ದರಿಂದ. ಓಕೆ, ಅವತ್ತು ಏನೂ ಮನೆಯಲ್ಲೂ ಕೂಡ ಸ್ವಲ್ಪ ಕೆಲಸಗಳೇನೂ ಇರಲಿಲ್ಲ. ಲೇಬರ್ಗಳೆಲ್ಲ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಹಾಗೆ ಹೊರಗಡೆ ಬಂದಿದ್ವಿ ಅಷ್ಟೇ. ಮಗನಿಗೂ ಕೂಡ ರಜಾ ಇತ್ತು ಅಂತ ಹೇಳಿಬಿಟ್ಟು. ತುಂಬ ದಿವಸದಿಂದ ನಾನು ಶಾಪ್ಗೆ ಹೋಗಿ ಅಲ್ಲೇ ತಿಂಗಳುಗಳೇ ಆಗೋಯಿತು. ಸ್ಯಾರಿ ಪರ್ಚೇಸ್ ಮಾಡಿರಲಿಲ್ಲ. ಈ ಸರಿ ಹೋಗಿ ಮಾಡೋಣ ಅಂತ ಹೇಳಿ ಹೋದ್ವಿ. ಬಟ್ ಲೋಕಲಲ್ಲಂತೂ ಒಂದು ಚೂರು ಚೆನ್ನಾಗಿರಲ್ಲ. ಎಲ್ಲ ಒಳ್ಳೆ ಈ ವಯಸ್ಸಾದವ್ರು ಉಡ್ಕೊತಾರಲ್ಲ ಆ ಥರ ಸ್ಯಾರಿಗಳನ್ನೇ ತೆಗೆದು ಹಾಕ್ತಾಯಿದ್ರು. ಇನ್ನು ಕಾಟನಲ್ಲಿ ನಾನು ಹೋಗೋದೇ ಇಲ್ಲ. ಬಿಕಾಸ್ ಕಾಟನ್ ಸ್ಯಾರಿ ನಾನು ವೇರ್ ಮಾಡೋದಕ್ಕೆ ಖಂಡಿತ ಕಂಫರ್ಟಬಲ್ ಇರೋದಿಲ್ಲ. ನನಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ನನಗೆ ತುಂಬಾ ಸಾಫ್ಟಾಗಿರಬೇಕು. ಅಂದರೆ ವೆಯ್ಟ್ ಇದ್ದರೂ ಪರವಾಗಿಲ್ಲ ಸ್ಯಾರೀಸು, ಬಟ್ ಸಾಫ್ಟಾಗಿರಬೇಕು, ಕಂಫರ್ಟಬಲ್ ಇರಬೇಕು ಅಂತ ಹೇಳಿಬಿಟ್ಟು. ಕಾಟನ್ ಸ್ಯಾರಿ ಎಲ್ಲ ಸ್ವಲ್ಪ ನರಿಗೆ ಎಲ್ಲ ನೀಟಾಗಿ ಕೂರೋದಿಲ್ಲ. ಆ ಕಡೆ ಈ ಕಡೆ ಎಲ್ಲ ಚೆಲ್ಲಾಪಿಲ್ಲಿ ಆಗ್ತಾ ಇರುತ್ತಲ್ಲ, ಆ ರೀತಿ ಆಗಬಾರ್ದು. ಆ ಥರ ನೋಡಿ ನೋಡಿ ಕೊನೆಗೆ ಒಂದು 2-3 ಶಾಪ್ಗಳಲ್ಲಿ ನೋಡಿ ಲಾಸ್ಟಲ್ಲಿ ಒಂದು ಸ್ಯಾರಿ ತೊಗೊಂಡೆ. ಅದು ಯಾವ್ದು ತೊಗೊಂಡೆ ಅಂತ ಹೇಳಿ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಿಮಗೆ. ತುಂಬ ಸಿಂಪಲ್ಲಾಗಿರೋದೇ ತೊಗೊಂಡೆ. ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ರೇಂಜಿಂದೆಲ್ಲ ನಾನು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ ಅದು ಯಾವುದು ಕೂಡ ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಸೊ ಯಾವಾಗಲಾದರೂ ಒನ್ ಟೈಮ್ ಅದನ್ನೆಲ್ಲ ಬ್ಲೌಸು ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಲ್ಲಿದ್ದೀನಿ. ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನೆಲ್ಲ ಹಾಗೆ ಇಟ್ಕೊಂಡು ಸೊ ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇನ್ನು ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡಿಕೊಂಡೆ. ಅವತ್ತೇನೂ ಇರಲಿಲ್ಲ ಕೆಲಸಗಳು ಕೂಡ. ಹಾಗಾಗಿ ನೆಕ್ಸ್ಟ್ ಡೇ ಇನ್ನು ಸೋಮವಾರ ಆಗಿದ್ದರಿಂದ ತುಂಬ ಕೆಲಸಗಳಿತ್ತು. ಮನೆ ಕ್ಲೀನಿಂಗು, ಹಾಗೆ ವಾರ ಕೂಡ ಮಾಡಬೇಕಿತ್ತು. ಗಂಟಲು ನನಗೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ತುಂಬ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಗೊತ್ತಿಲ್ಲ, 3 ಡೇಸ್ಗೊಂದ್ಸರಿ ಈ ರೀತಿ ಆಗ್ತಾನೇ ಇದೆ. ಮತ್ತು ಈ ಸರಿ ಬ್ಲಡ್ ಚೆಕಪ್ಪೇ ಮಾಡಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಹೋಗೋದಿಲ್ಲ ಹಾಸ್ಪಿಟಲ್ಗೆ. ನನಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂದ್ರೇ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ಏನಕ್ಕಪ್ಪ ಹಾಸ್ಪಿಟಲ್ಲು ಬೇಡ, ಏನು ಬೇಡ, ಸುಮ್ಮನೆ ತಿಂದ್ಬಿಟ್ಟು ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳಿ ಕೊನೆಗೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ಇವತ್ತು. ಇವಾಗ ಸಂಜೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಮ್ಮ ಊರ ಪಕ್ಕದಲ್ಲೇ ಒಂದು ಮಹದೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೆ ದೇವ್ರು ಬಂದಿರುತ್ತೆ. ಅಲ್ಲಿ ವರ್ಷವೂ ಕೂಡ ಶಿವರಾತ್ರಿ ಟೈಮ್ನಲ್ಲಿ ದೇವ್ರು ಬರುತ್ತೆ. ಸೊ ಅಲ್ಲಿ ಹೋಗಿ ಹಣ್ಕಾಯಿನ ಮಾಡಿಸ್ಕೊಂಡು ಬರ್ತೀವಿ. ಹಾಗಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸಂಜೆ ಬರ್ತಿದ್ದಾಗೆ, ಮಗ ಬರ್ತಿದ್ದ ಹಾಗೆ ಹೋಗೋಣ ಅಂತ ಹೇಳಿ ನಾನು ಕೂಡ ರೆಡಿ ಆಗ್ತಾಯಿದ್ದೆ. ಮಗನೂ ಕೂಡ ರೆಡಿ ಆದ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಅವ್ರದ್ದು ಹಸುಗಳದ್ದು ಅದು ಇದು ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ, ಅವ್ರದ್ದು ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ರೆಡಿ ಆಗೋದು. ಬಟ್ ನಾವು ಫಟಾಫಟ ಅಂತ ಹೇಳಿ ಬೇಗ ಬೇಗ ರೆಡಿ ಆದ್ವಿ. ಹಾಗೆ ಸಾಯಂಕಾಲವೂ ಕೂಡ ದೇವ್ರ ದೀಪ ಎಲ್ಲ ಹಚ್ಚಿ ಮುಗಿಸ್ಕೊಂಡೆ. ಸ್ವಲ್ಪ ಆ ಥರ ಫೀಲ್ ಅಂತೂ ಇತ್ತು. ಸ್ವಲ್ಪ ಸುಸ್ತು ಮತ್ತು ಅದೇ ರೀತಿ ಆಗ್ತಾಯಿತ್ತು. ಬಟ್ ದೇವಸ್ಥಾನಕ್ಕೆ ಅಂತ ಹೇಳಿದಾಗ ಸ್ವಲ್ಪ ಚುರುಕಾಗಿ ಹೊರಡ್ತೀನಿ, ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗ್ಬೋದು ಅಂತ ಹೇಳಿ. ಹತ್ರದಲ್ಲೇ ಇದೆ ದೇವಸ್ಥಾನ, ಹಾಗಾಗಿ ಬೇಗ ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ಹೊರಟೆ. ಲಾಸ್ಟ್ ಟೈಮ್ ಬೇರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆವತ್ತು ಕೂಡ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ತಪ್ಪಿಸಿದ್ವಿ. ಸೊ ಈ ದೇವಸ್ಥಾನಕ್ಕೆ ಹಂಗೆ ಆಗೋದು ಬೇಡ ಅಂತ ಹೇಳಿಬಿಟ್ಟು ಈ ಸರಿ ಹೊರಟೇ ಬಿಟ್ಟಿದ್ದೀನಿ. ಸೊ ಫೈನಲಿ ಮನೆಯವರು ಕೂಡ ಎಲ್ಲ ರೆಡಿ ಆದರು. ರೆಡಿ ಆಗ್ತಿದ್ದಂಗೆ ದೇವಸ್ಥಾನಕ್ಕೆ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಾನೇನಾದರೂ ಹೊರಗಡೆ ನೀರು ಕುಡಿದು ಗಂಟ್ಲು ಹಾಳು ಮಾಡ್ಕೊತೀನಿ, ಮತ್ತೆ ಜ್ವರ ಬರುತ್ತೆ ಅಂತ ಹೇಳಿ ಸೊ ನಮ್ಮ ಮನೆಯವರೇ ಬಾಟಲ್ಗೆ ಫಿಲ್ ಮಾಡಿ ನೀರನ್ನ ಇಟ್ಕೋಬೇಕಾಗತ್ತೆ ಅಂತ ಹೇಳಿ ಕೊಟ್ಟರು. ಯೂಶ್ವಲಾಗಿ ಆ ದೇವಸ್ಥಾನಕ್ಕೆ ಹೋದಾಗ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಬರ್ತೀವಿ, ಸ್ನ್ಯಾಕ್ಸ್ ಅಂತೂ ಖಂಡಿತ. ಹಾಗಾಗಿ ನೀರಿನ ಬಾಟಲ್ನೂ ಕೂಡ ತೊಗೊಂಡ್ವಿ. ಇನ್ನು ಇವಾಗ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ಹೊರಟ್ವಿ. ಈ ಸರಿ ಸ್ವಲ್ಪ ಚೆನ್ನಾಗೇ ಡೆಕೋರೇಟ್ ಮಾಡಿದರು. ಹೋದ ಸರಿಗಿಂತ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿತ್ತು. ಬಟ್ ಏನು ಅಂದರೆ ನಾವು ಹೋಗೋತ್ತಿಗೆ ಅಲ್ಲೇ 7:15 ಏನೋ ಆಗಿತ್ತು. ಅಷ್ಟೊತ್ತಿಗೆ ಗೋಬಿ ಅದು ಇದು ಸ್ನ್ಯಾಕ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಮಾತ್ರ ಇತ್ತು. ಇನ್ನು ಬೇರೆ ಬೇರೆ
ಬೋಂಡ ಬಜ್ಜಿ ಅದು ಇದು ಅಂತ ಇತ್ತು. ಬಟ್ ಅದೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ಸೊ ಹಾಗಾಗಿ ಅದನ್ನು ಯಾವುದು ಕೂಡ ಜಾಸ್ತಿ ತಿನ್ನೋದಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಕಡಲೆಪುರಿ ಇದನ್ನೆಲ್ಲ ತಗೊಂಡು ಇಲ್ಲಿ ಹೊರ್ಗಡೆ ಏನು ದೇವಸ್ಥಾನದಿಂದ ಹೊರಗಡೆ ಮರಗ್ರ ದೇವರು ಅಂತ ಇಟ್ಟಿದ್ದಾರೆ. ಸೊ ಆ ದೇವರು ಈ ದೇವಸ್ಥಾನಕ್ಕೆ ಬಂದಾಗ ನಾವು ಪೂಜೆ ಮಾಡಿಸುವಂಥದ್ದು. ಸೊ ಓಕೆ, ಅಲ್ಲಿಂದ ಬಂದಮೇಲೆ ಇನ್ನು ಸ್ನ್ಯಾಕ್ಸು ಕಡಲೆಪುರಿ ತೊಗೊಂಡು ಬಂದಿದ್ವಿ. ಅದನ್ನು ಒಂದು ಸ್ವಲ್ಪ ತಿಂದುಬಿಟ್ಟು ಮನೆಯಲ್ಲೇ ಸ್ವಲ್ಪ ಬಜ್ಜಿ ಮಾಡಿದ್ದೆ, ಊಟ ಮಾಡಿ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ತಿಂಡಿ ಮಾಡಿಕೊಡ್ತಾಯಿದ್ದೆ ಮಗನಿಗೆ. ಅವನಿಗೆ ಏನು ಉಪ್ಸಾರು ಅಂದರೆ ತುಂಬಾ ಇಷ್ಟ. ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳು ಉಪ್ಸಾರು ಮಾಡಿದ್ದೆ ನಿನ್ನೆ. ಸೊ ಅದಕ್ಕೇ ರೈಸ್ ಮಾಡಿಕೊಡಿ ಸಾಕು ಅಂತ ಹೇಳಿದ. ನನಗೆ ಮತ್ತೆ ಅದೇ ಥರ ಸ್ವಲ್ಪ ಹುಷಾರಿರಲಿಲ್ಲ ಅಲ್ಲ, ಅದಕ್ಕೋಸ್ಕರ ಬೇಡ ರೈಸ್ ಐಟಮ್ ಅಂದರೆ ಸಂಜೆ ಬಂದಾಗಲೂ ಪಾಪ ಅದನ್ನೇ ತಿಂತಾನೆ. ಇನ್ನು ಬೆಳಗ್ಗೆ ಮಧ್ಯಾಹ್ನ ಅದನ್ನೇ ಮಾಡಿಕೊಡ್ಬೇಕು ಅಂದರೆ ನಮಗೂ ಬೇಜಾರಾಗುತ್ತೆ. ಸೊ ಬೇಡ ಅಂತ ಹೇಳಿಬಿಟ್ಟು ಈ ಸರಿ ರೊಟ್ಟಿ ಹಾಕ್ಕೊಟ್ಟೆ. ಸೊ ತುಂಬ ಖುಷಿ ಪಟ್ಕೊಂಡು ತಿಂದ. ರೊಟ್ಟಿಗೂ ಉಪ್ಸಾರು ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿಬಿಟ್ಟು. ಹಾಗೆ ಸ್ಕೂಲ್ನಲ್ಲಿ ಒಂದೊಂದು ದಿನ ಒಂದೊಂದು ಸ್ನ್ಯಾಕ್ಸನ್ನು ತೊಗೊಂಡು ಹೋಗಲೇಬೇಕು, ಅದು ಕಂಪಲ್ಸರಿ ಇದೆ. ಹಾಗಾಗಿ ಇವತ್ತು ಅಂದರೆ ಮೊಳಕೆ ಕಾಳು ಅಥವಾ ಕಾಳಿಂದು ಏನಾದ್ರೂ ನಾವು ಸ್ನ್ಯಾಕ್ಸ್ನ ಮಾಡಿ ಕೊಟ್ಟು ಕಳಿಸ್ಬೇಕಿತ್ತು. ಹೆಸರು ಕಾಳನ್ನು ನಾನು ಮರ್ತುಬಿಟ್ಟಿದ್ದೆ ಮೊಳಕೆ ಕಟ್ಟೋದನ್ನು. ಹಾಗಾಗಿ ಓವರ್ ನೈಟ್ ಮಾತ್ರ ನೆನೆ ಹಾಕಿಬಿಟ್ಟು ಅದನ್ನು ಈ ರೀತಿ ಒಗ್ಗರಣೆ ಮಾಡಿ ಮೊಳಕೆ ಕಟ್ಟಿರಲಿಲ್ಲ, ಬರೀ ಹೆಸರು ಕಾಳನ್ನು ಬೇಯಿಸ್ಕೊಂಡಿದ್ದೆ. ಸಪ್ಪೆ ಬೇಯಿಸ್ಕೊಂಡು ಈ ರೀತಿ ಒಗ್ಗರಣೆ ಮಾಡಿ ಅದಕ್ಕೆ ಮಾಡಿ ಕೊಡ್ತಾಯಿದ್ದೆ. ಸೊ ಇವಾಗ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಮೊದಲು ಏನೋ ಒಂದು ತೊಗೊಂಡು ಹೋಗು ಅಂತ ಹೇಳಿ ಕೊಡ್ತಿದ್ದೆ, ಬಟ್ ಇತ್ತೀಚೆಗೆ ಹಂಗೆ ಆಗ್ತಾನೆ ಇಲ್ಲ. ಸೊ ಏನು ಹೇಳಿರ್ತಾರೆ ಅದು ಕಂಪಲ್ಸರಿ ತರಲೇಬೇಕು ಅಮ್ಮ, ಇಲ್ಲಾಂದರೆ ಹೊಡಿತಾರೆ ಅಂತ ಹೇಳ್ತಾನೆ. ಸೊ ಇವಾಗ ಅದೊಂದು ಎಕ್ಸ್ಟ್ರಾ ಆಯಿತು. ತಿಂಡಿ ಹಾಕ್ಕೊಟ್ಟು ಏನೋ ಒಂದು ಸ್ನ್ಯಾಕ್ಸ್ ಹಾಕಿ ಕಳಿಸ್ತಿದ್ದೆ, ಬಟ್ ಆ ರೀತಿ ಆಗಲ್ಲ ಇನ್ಮೇಲೆ. ಸ್ನ್ಯಾಕ್ಸ್ ಅಂತೂ ಮಾಡಲೇಬೇಕು, ಹಿಂದಿನ ದಿನವೇ ಪ್ರಿಪೇರ್ ಆಗಿರಬೇಕು. ಫ್ರೂಟ್ಸ್ ಇಲ್ಲಾಂದರೆ ಫ್ರೂಟ್ಸ್ ತರಿಸ್ಕೋಬೇಕು, ಡ್ರೈ ಫ್ರೂಟ್ಸ್ ತರಿಸ್ಕೋಬೇಕು. ಸೊ ಈ ರೀತಿ ಆಗಿದೆ. ಇನ್ನು ಮತ್ತೆ ಅವತ್ತೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ನೆಕ್ಸ್ಟು ಸಾಯಂಕಾಲ ಹೂವಿನ ಗಿಡ ಎಲ್ಲ ಇವಾಗ ತುಂಬ ಗಾಳಿ ಬೀಸೋದ್ರಿಂದ ಸ್ವಲ್ಪ ಗ್ರೋತ್ ಕಡಿಮೆ ಆಗುತ್ತೆ. ಗ್ರೋತ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಆಲೇ 1-1.5 ತಿಂಗಳೇ ಆಗೋಯ್ತು ನಾನು ಹೂವಿನ ಗಿಡ ಎಲ್ಲ ನೆಟ್ಬಿಟ್ಟು. ಗೊಬ್ಬರ ಏನೂ ಹಾಕಿರಲಿಲ್ಲ. ಹಾಗಾಗಿ ಸುತ್ತ ಗುಣಿ ಈ ಥರ ಕುಕ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿಬಿಟ್ಟು ನೀರು ಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಒಂದೇ ಒಂದು ಮಾತ್ರ ಮೊಗ್ಗಾಗಿತ್ತು, ಇನ್ನೂ ಒಂದು ಮೊಗ್ಗಾಗಿತ್ತು. ಬಟ್ ಅಲ್ಲಿ ಯಾವುದೋ ಒಂದು ಟಗರು ಬಂದುಬಿಟ್ಟು ಆ ಮೊಗ್ಗು ಕೂಡ ತಿಂದು ಹಾಕ್ಬಿಟ್ಟಿದೆ. ಸೊ ಅದಕ್ಕೇ ಇದು ಹಾಳಾಗಬಾರ್ದು ಅಂತ ಎಲ್ಲನೂ ನೀಟಾಗಿ ಇದು ಮಾಡಿ, ಸೊ ಈ ಮೊಗ್ಗು ಯಾವಾಗ ಹರಳುತ್ತೆ ಅಂತ ಕಾಯ್ತಾ ಇದ್ದೀನಿ. ಬಿಕಾಸ್ ಇದು ತುಂಬಾ ಚೆನ್ನಾಗಿದೆ, ಇದು ಕಲರು ನಂಗೆ ತುಂಬಾ ಇಷ್ಟ. ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.